ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಮಂಗಳವಾರ, ವೈಕುಂಠ ಏಕಾದಶಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇವತ್ತಿನ ವ್ಲಾಗ್ ನಂದು ರಂಗೋಲಿ ಬಿಡಿಸೋದ್ರಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ಸಿಂಪಲ್ ಆಗಿರೋ, ಬ್ಯೂಟಿಫುಲ್ ಆಗಿರೋ ಒಂದು ರಂಗೋಲಿನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ. ಜೊತೆಯಲ್ಲಿ ಹೈಪ್ ಬಟನ್ ಅಂತ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನು ಇವತ್ತಿನ ದಿನ ಏನೇನೆಲ್ಲ ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಇವಾಗ ರಂಗೋಲಿನ ನೋಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಆಯಿತಾ?
ಇನ್ನು ಫೈನಲ್ ಆಗಿ ರಂಗೋಲಿ ಕೂಡ ಬಿಡಿಸ್ಕೊಂಡಿದ್ದಾಯಿತು. ತುಳಸಿ ಗಿಡದ ಹತ್ರ ಈ ಥರ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಸಿಂಪಲ್ ಆಗಿರೋ ರಂಗೋಲಿ. ಜೊತೆಯಲ್ಲಿ ಬಾಗ್ಲ ಹತ್ರ ಹಾಕಿರೋದು ಕೂಡ. ಬಾಗ್ಲ ಹತ್ರ ಹಾಕಿರೋದು ಸಕ್ಕತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು ರಂಗೋಲಿ. ಅದರಲ್ಲೂ ಬಾರ್ಡ್ರಿಗೆ ಹಾಕಿರೋ ರಂಗೋಲಿ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಅದು ಸೆಂಟ್ರದಲ್ಲಿರೋದು ಚಕ್ರ ಥರ ಕಾಣಿಸ್ತಿದೆ ಅಲ್ಲ. ಇವತ್ತು ವೈಕುಂಠ ಏಕಾದಶಿ ಬೇರೆ, ಗೊತ್ತಿಲ್ಲ ಅದೇನೋ ಹಾಗೆ ಬಿಡಿಸ್ಬಿಟ್ಟೆ ನಾನು. ಚೆನ್ನಾಗಿ ಕಾಣಿಸ್ತಿದೆ ಒಟ್ಟಿನಲ್ಲಿ. ಇನ್ನು ಆಚೆ ಕೆಲಸ ಮುಗಿದ ಮೇಲೆ ಮನೆ ಕೂಡ ಒರೆಸ್ಬಿಟ್ಟು ನೀರಿಟ್ಕೊಂಡು ಸ್ನಾನ ಮಾಡಿ ನಾನು ಕೂಡ ರೆಡಿ ಆಗಿಬಿಟ್ಟು ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮನೇಲಿ ಕೂಡ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೂ ಕೂಡ ಹೋಗಬೇಕು. ಹಾಗಾಗಿ ಬೇಗ ಬೇಗ ಪೂಜೆ ಮುಗಿಸಿ ಮನೇಲಿ ತಿಂಡಿ ಕೂಡ ಮಾಡಿ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಫಸ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಇನ್ನು ದೇವರಿಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡಿಕೊಂಡೆ. ಆದರೆ ಕರೆಂಟ್ ಹೋಗ್ಬಿಟ್ಟಿತ್ತು, ಹಾಗಾಗಿ ದೇವ್ರ ಗುಡಿಲಿ ಲೈಟ್ ಹಾಕೋಕ್ಕಾಗಲಿಲ್ಲ. ಲೈಟ್ ಇಲ್ದಿರ ಒಂಥರ ಕಾಣಿಸ್ತಾ ಇದೆ. ಲೈಟ್ ಇದ್ರೇ ದೇವ್ರ ಗುಡಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ದೀಪ ಹಚ್ಚಿ ಆದಮೇಲೆ ಇನ್ನು ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೋದೆ. ಫಸ್ಟ್ ತಿಂಡಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ. ತಿಂಡಿಗೆ ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಎಲ್ಲ ಐಟಮ್ಸ್ನೂ ರೆಡಿ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನ ಮಾಡೋದಕ್ಕೆ ಅಂತ. ಅನ್ನ ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ ಫಸ್ಟೇನೆ. ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆನೇ ಅನ್ನ ಎಲ್ಲ ಕುಕ್ಕರಲ್ಲಿ ಇಟ್ಬಿಟ್ಟಿದೆ, ಆಗಿಬಿಟ್ಟಿದೆ ಅನ್ನ. ಇನ್ನು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇನೆ. ಬೇಗ ಒಗ್ಗರಣೆ ಮಾಡಿ ಇಟ್ಬಿಟ್ಟು ಹೋದ್ರೆ ದೇವಸ್ಥಾನಕ್ಕೆ. ಬರೋಷ್ಟೊತ್ತಿಗೆ ತಿಂಡಿ ರೆಡಿ ಇರುತ್ತೆ, ಬಂದ ತಕ್ಷಣ ತಿನ್ಬೋದು ಅಂತ ಅಂದ್ಬಿಟ್ಟು. ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತೀವಿ ಅಂದರೆ ಲೇಟ್ ಆಗಿಬಿಡುತ್ತೆ. ಮತ್ತು ದೇವಸ್ಥಾನ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ರಶ್ ಅಂತೂ ಇದ್ದೇ ಇರುತ್ತೆ. ಸ್ವಲ್ಪ ಹೊತ್ತಾದರೂ ವೆಯ್ಟ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಗೊತ್ತಿರಲಿಲ್ಲ ನನಗೂ ಎಷ್ಟು ರಶ್ ಇದೆ ಏನು ಅಂತ. ಅದಕ್ಕೆ ಬೇಗ ಬೇಗ ಮಾಡಿ ಇಟ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಚಿತ್ರಾನ್ನ ಮಾಡೋದಕ್ಕೆ ಅಂತ. ಇನ್ನು ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಅಂತ ಇಷ್ಟೆಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕ್ಯಾಪ್ಸಿಕಮ್ಮು, ಕರಿಬೇವು, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಎಲ್ಲ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಚಿತ್ರಾನ್ನಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಎಣ್ಣೆನ. ಇನ್ನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಬೇಕು. ಜೀರಿಗೆ ಬೇಕಿದ್ರೂ ಹಾಕೋಬೋದು, ನಾನು ಹಾಕಿಲ್ಲ ಅಷ್ಟೇನೆ. ಸಾಸಿವೆ ಹಾಕಿಬಿಟ್ಟು ಸಾಸಿವೆ ಸಿಡಿದ ಮೇಲೆ ಕಡಲೆ ಬೀಜನೂ ಮತ್ತು ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಡಲೆ ಬೀಜ ಎರಡನ್ನೂ ಬೇಕಿದ್ದರೆ ಕಡಲೆ ಬೀಜನ ಫಸ್ಟೇ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡು ಕೊನೆಯಲ್ಲಿ ಕೂಡ ಹಾಕ್ಕೋಬೋದು. ಯಾಕಂದರೆ ಕೆಲವೊಂದು ಸರಿ ನಿಂಬೆ ರಸ ಎಲ್ಲ ಹಾಕಿ ಅನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಒಂಥರ ಮೆತ್ತಗಾಗ್ಬಿಡುತ್ತೆ ಅಲ್ಲ ಕಡಲೆ ಬೀಜ, ಹಾಗಾಗುತ್ತೆ ಅನ್ನೋದಾದರೆ ಫಸ್ಟೇ ಫ್ರೈ ಮಾಡಿ ತೆಗೆದು ಸೈಡಲ್ಲಿ ಇಟ್ಕೊಂಡು ಕೊನೆಯಲ್ಲಿ ಆ್ಯಡ್ ಮಾಡ್ಕೊಬೋದು. ಆದರೆ ನಾನು ಹಂಗೇನು ಮಾಡಲಿಲ್ಲ, ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಒಂದೇ ಸಲ ಎಲ್ಲನೂ ಫ್ರೈ ಮಾಡಿದ್ದೀನಿ. ಆದರೂ ಏನು ಆ ಥರ ಮೆತ್ತಗೆಲ್ಲ ಆಗಿರಲಿಲ್ಲ. ಫ್ರೈ ಮಾಡೋವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗೇ ಇರುತ್ತೆ.
ಇನ್ನು ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿನ ಫಸ್ಟೇ ಎಣ್ಣೆಗೆ ಹಾಕ್ಕೋಬೇಕು. ಉಪ್ಪಿಟ್ಟಿಗಾಗಲಿ ಚಿತ್ರಾನ್ನಕ್ಕಾಗಲಿ ಈ ಥರ ಫಸ್ಟೇ ಎಣ್ಣೆಗೆ ಹಾಕ್ಕೊಂಬಿಟ್ವಿ ಅಂದರೆ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಸಿಮೆಣ್ಸಿನ್ಕಾಯ್ದು, ಜೊತೆಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟೇ ಹಾಕ್ಕೊಬೇಕು ಎಣ್ಣೆಗೆ. ಅದು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾನು ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನಗೆ. ಇನ್ನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನೂ ಈರುಳ್ಳಿನೂ ಎರಡೂ ಹಾಕ್ಕೊಂಡು ಎರಡೂ ಚೆನ್ನಾಗಿ ಒಂದು ಅರ್ಧ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ಒಂದು ಅರ್ಧ ಫ್ರೈ ಆಗಿದೆ ಅಂದಾಗ ಕ್ಯಾಪ್ಸಿಕಮ್ನ ಮತ್ತು ಸ್ವಲ್ಪ ಬಟಾಣಿ ಕೂಡ ಹಾಕ್ತಾ ಇದ್ದೀನಿ ಇವತ್ತು ಚಿತ್ರಾನ್ನಗೆ. ಚೆನ್ನಾಗಿರುತ್ತೆ. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಈ ಥರ ಯಾರಾದರೂ ಚಿತ್ರಾನ್ನ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಬಟಾಣಿ ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು. ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಎರಡನ್ನೂ ಹಾಕ್ಕೊಂಡು ಇನ್ನಿದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಜೊತೆಯಲ್ಲಿ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆನಲ್ಲೇ ಫ್ರೈ ಆಗಬೇಕು, ಯಾಕಂದರೆ ನಾವು ಇದಕ್ಕೆಲ್ಲ ನೀರಿಗಿರಲ್ಲ ಏನು ಹಾಕ್ತಾ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಮುಚ್ಚಿಟ್ಟು ಫ್ರೈ ಮಾಡಬೇಕಾಗತ್ತೆ. ಮುಚ್ಚಿಟ್ಟು ಫ್ರೈ ಮಾಡೋವಾಗ ಅವಾಗವಾಗ ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು, ಇಲ್ಲ ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವಾಗವಾಗ ಓಪನ್ ಮಾಡಿ ನೀಟಾಗಿ ಈ ಥರ ಬೇಯಿಸ್ಕೊಬೇಕಾಗತ್ತೆ. ಕ್ಯಾಪ್ಸಿಕಮ್ಮು ಪೂರ್ತಿ ಬೆಂದೋಗೋ ಅವಶ್ಯಕತೆ ಇಲ್ಲ, ಒಂದು ಮುಕ್ಕಾಲು ಭಾಗದಷ್ಟು ಆಗಿದ್ರೆ ಸಾಕು. ಅದೊಂಥರ ಕ್ರಂಚಿಯಾಗಿ ತಿನ್ನೋವಾಗ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಎರಡೂ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ಇವಾಗ. ಜೊತೆಯಲ್ಲಿ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಇದನ್ನು ಅಷ್ಟೇನೆ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪೂರ್ತಿ ನಿಂಬೆಹಣ್ಣನ್ನ ಹುಳಿ ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಹುಳಿ ಹಿಂಡೋಕ್ಕೂ ಮುಂಚೆ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ನಿಂಬೆ ಹುಳಿ ಹಾಕಬೇಕು. ಸ್ಟವ್ ಆನಲ್ಲೇ ಇಟ್ಕೊಂಡು ನಿಂಬೆ ಹುಳಿ ಹಾಕಿದ್ವಿ ಅಂತಂದರೆ ಅದೊಂಥರ ಕಹಿ ಕಹಿ ಥರ ಆಗಿಬಿಡುತ್ತೆ. ನಿಂಬೆ ಹುಳಿ ಹಾಕಿದ್ಮೇಲೆ ಫ್ರೈ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ನಿಂಬೆ ಹುಳಿ ಹಾಕಿಬಿಟ್ಟು ಅನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ನಾನು ಹಾಕಿಲ್ಲ ಅಷ್ಟೇನೆ, ಹಸಿ ಕಾಯಿ ಇರಲಿಲ್ಲ, ಹಾಗಾಗಿ ಹಸಿ ಕಾಯಿದೆ ತುರಿ ಹಾಕಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಚಿತ್ರಾನ್ನ ಇದು. ಜೊತೆಯಲ್ಲಿ ಬೇಕಿದ್ರೆ ಒಂಚೂರು ಚಟ್ನಿ, ಕಾಯಿ ಚಟ್ನಿ ಏನಾದರೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅವೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು ಅಂತ ಅಂದ್ಬಿಟ್ಟು ಬರೀ ಇಷ್ಟು ಮಾತ್ರ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಟ್ರೈ ಮಾಡಿ ನೋಡಿ, ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅನ್ನೋದಾದರೆ ಟ್ರೈ ಮಾಡಿ ನೋಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಚಿತ್ರಾನ್ನ. ಓಕೆನಾ? ಇನ್ನು ಚಿತ್ರಾನ್ನ ಕೂಡ ರೆಡಿ ಆಯಿತು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ತುಳಸಿ ತೊಗೊಂಡೋದೆ ಇವತ್ತು ನಾನು. ವೈಕುಂಠ ಏಕಾದಶಿ ಅಲ್ವಾ, ಹಾಗಾಗಿ ದೇವರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ತುಳಸಿನ ತೊಗೊಂಡಿದ್ದೀನಿ. ದೇವಸ್ಥಾನದ ಹತ್ರ ಹೋಗಿ ನೋಡಿದ್ರೆ ಎಷ್ಟು ಜನ ಇದ್ದರು, ರಶ್ ಅಂತೂ ತುಂಬಾ ಇತ್ತು.
ನಾನೇನೋ ಬೇಗ ಆಗಿಬಿಡುತ್ತೆ ದರ್ಶನ ಅಂತ ಅಂದ್ಕೊಂಡೆ. ಆದರೂ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಯ್ತು. ಯಾವಾಗಲೂ ಹಿಂಗೆ ಇರುತ್ತೆ, ಇನ್ನೂ ಸ್ವಲ್ಪ ಬೇಗ ಬಂದಿದ್ದರೆ ಚೆನ್ನಾಗಿತ್ತು. ಸ್ವಲ್ಪ ಲೇಟ್ ಆಯಿತು ಬಂದಿದ್ದು, ಹಾಗಾಗಿ ತುಂಬ ರಶ್ ಆಗಿದ್ದರು. ಕ್ಯೂ ನೋಡ್ತಿರ್ಬೋದು, ಅದು ಮೇಯ್ನ್ ರೋಡು, ಗಾಡಿಗಳು ಹೋಗ್ತಾ ಇರೋದು. ನಾನು ಆ ಕಡೆಯಿಂದ ನಡ್ಕೊಂಡು ಈ ಕಡೆ ಬಂದೆ. ಇನ್ನೂ ಸುಮಾರು ಹಿಂದೆ ಇದ್ದೆ, ಸ್ವಲ್ಪ ಇವಾಗ ಮುಂದಕ್ಕೆ ಬಂದಿದ್ದೀನಿ. ಇಷ್ಟು ದೂರ ಕ್ಯೂ ಇದೆ, ಒಂದು ಅರ್ಧ ಗಂಟೆ ಟೈಮ್ ಹಿಡೀತು ಇಷ್ಟು ಕ್ಯೂನು ಮುಗಿಸೋಷ್ಟೊತ್ತಿಗೆ. ಇನ್ನೇನು ಮಾಡೋದು, ಬಂದಿದ್ದೀವಲ್ಲ, ಹಾಗಾಗಿ ಕಾಯ್ಕೊಂಡಿದ್ದು ದೇವ್ರ ದರ್ಶನ ಮಾಡಿದ್ದಾಯಿತು. ಹಂಗೂ ಹಿಂಗೂ ವೆಯ್ಟ್ ಮಾಡಿಕೊಂಡು ಮುಂದೆ ಲೈನ್ಗೆ ಬಂದಿದ್ದಾಯಿತು. ಇನ್ನಿವಾಗ ದೇವಸ್ಥಾನದ ಒಳಗೆ ಎಂಟ್ರಿ ಆಗ್ತಾ ಇರೋದು. ಎಂಟ್ರಿನಲ್ಲೇ ಈ ಥರ ವೆಂಕಟೇಶ್ವರ ದೇವ್ರನ್ನ, ಗರುಡ ದೇವ್ರನ್ನ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ಪ್ರತಿ ಸಲ ಹಿಂಗೆ ಇರುತ್ತೆ, ಇದು ಇದೇ ಥರ ಡೆಕೋರೇಷನ್ನೇ ಮಾಡ್ತಿರ್ತಾರೆ. ಇವೆಲ್ಲನೂ ಪ್ರತಿ ಸಲ ಸೇಮ್ ಹಿಂಗೆ ಮಾಡ್ತಾ ಇರ್ತಾರೆ. ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಇನ್ನು ಒಳಗಡೆ ಬಂದು 7 ಬಾಗಿಲ್ದು ಕಾನ್ಸೆಪ್ಟಲ್ಲಿ ಡೋರ್ಗಳನ್ನ ಇಟ್ಟಿದ್ದಾರೆ. ದೇವಸ್ಥಾನಕ್ಕೆ ಅಂದರೆ ವೈಕುಂಠಕ್ಕೆ 7 ಬಾಗಿಲಿರುತ್ತೆ ಅಲ್ಲ, ಆ ಥರ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ರು ಕೂಡ. ಅಲ್ಲಿ ಕಾಣ್ತಾ ಇರೋದು ಮೇಲೆ ತೂಗು ಹಾಕಿರ್ತಾರೆ ಅಲ್ವಾ ದೇವ್ರನ್ನ, ಅದು ಇಲ್ಲಿ ಫ್ರಂಟಲ್ಲಿ ಹಾಕ್ತಾಯಿದ್ರು ಯಾವಾಗಲೂ ಕೂಡ. ಈ ಸಲ ದೇವ್ರನ್ನ ಬೇರೆ ಹೊಸದಾಗಿ ತಗೊಂಬಂದಿದ್ದಾರೆ. ಚೆನ್ನಾಗಿದೆ ದೇವ್ರ ಮಾತ್ರ ನೋಡೋದಕ್ಕೆ. ಆ ಕಡೆಯಿಂದ ಸುತ್ತಾಕೊಂಡು ಬಂದಮೇಲೆ ತೋರಿಸ್ತೀನಿ. ಅದು ವೈಕುಂಠ ದ್ವಾರದಲ್ಲಿ ಹಾಕಿರೋದು. ಹಾಗಾಗಿ ಈ ದೇವ್ರನ್ನ ಇಲ್ಲಿ ಕಾಣ್ತಾ ಇದ್ದಲ್ಲ, ಈ ದೇವ್ರನ್ನ ಯಾವಾಗಲೂ ಅಲ್ಲಿ ತೂಗ ಹಾಕ್ತಾಯಿದ್ರು, ಅದ್ರ ಕೆಳಗಡೆ ನಾವು ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಆದರೆ ಈ ಸಲ ಬೇರೆ ಹೊಸ ದೇವ್ರನ್ನ ತಗೊಂಬಂದಿದ್ದಾರೆ. ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಇದನ್ನು ಇಲ್ಲಿ ಇಟ್ಟಿದ್ದಾರೆ, ಇದಕ್ಕೂ ಕೂಡ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಇದು ದೇವಸ್ಥಾನದ ಬ್ಯಾಕ್ ಸೈಡು. ಅಲ್ಲೂ ಕೂಡ ಈ ಥರ ವೆಂಕಟೇಶ್ವರನ ಚೆನ್ನಾಗಿ ಏನಂತಾರೆ ಶಿಲೆ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನಿದು ಅಲ್ಲಿ ಆ ಕಡೆಯಿಂದ ಉಲ್ಟಾ ತೋರಿಸ್ದೆ ಅಲ್ಲ, ಅದೇನೇನೆ. ಈ ಕಡೆ ವೈಕುಂಠ ದ್ವಾರದಲ್ಲಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಮಲಗಿರೋ ವೆಂಕಟೇಶ್ವರ, ಪಕ್ಕದಲ್ಲಿ ಕಾಲೊತ್ತಾ ಇರೋ ಲಕ್ಷ್ಮೀದೇವಿ. ನಾನಿವತ್ತು ಒಂಥರ ಖುಷಿ ಆಯಿತು ದೇವ್ರನ್ನ ನೋಡಿ, ತುಂಬ ಖುಷಿ ಆಯಿತು. ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಪ್ರಸಾದ ಕೊಟ್ಟರು, ಲಡ್ಡು ಕೊಡ್ತಾರೆ ಯಾವಾಗ್ಲೂ ಪ್ರಸಾದ. ಇಲ್ಲಿ ಪ್ರಸಾದ ತೊಗೊಂಡು ಆಚೆ ಬಂದೆ. ಆಚೆ ಬಂದಮೇಲೆ ಇನ್ನೊಂದು ಸ್ವಲ್ಪ ವಿಗ್ರಹಗಳೆಲ್ಲ ಇಟ್ಟಿದ್ರು, ಸ್ವಲ್ಪ ಅಂಗಡಿಗಳಿಟ್ಟಿದ್ರು. ಹಾಗಾಗಿ ಅದನ್ನು ನೋಡ್ತಾ ಇದ್ದೆ. ನಾನೇನು ತೊಗೊಳಕ್ಕೆ ಹೋಗಲಿಲ್ಲ, ಅಷ್ಟೇನೆ ನೋಡ್ಕೊಂಡು ಬಂದಿದ್ದು. ಇನ್ನು ಮನೆಗೆ ಹೊರಟು ಬಂದ್ವಿ. ಮನೆಗೆ ಬಂದು ತಿಂಡಿ ಕೂಡ ಮಾಡ್ಕೊಂಡ್ವಿ. ಇದಿಷ್ಟ ಇವತ್ತಿನ ವ್ಲಾಗು. ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.